ಆಗಿರುವಾಗ ಇದೀಗ ಬರ್ತಿರುವಂತಹ ಮೇಜರ್ ಸುದ್ದಿ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್. ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಒಂದು ಬಿಗ್ ಅಪ್ಡೇಟ್ ಈಗ ಸಿಗ್ತಾ ಇರೋದು. ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಕ್ಷಣಕ್ಕೆ ಬರ್ತಿರುವಂತಹ ಮೇಜರ್ ಸುದ್ದಿ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣ ಸಂಬಂಧ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವ್ರನ್ನ ಈಗ ಬಂಧಿಸಿರುವಂತಹ ಒಂದು ಮೇಜರ್ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಸೊ ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರ, ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ. ಇದ್ರ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತೀವಿ. ಆರಂಭದಲ್ಲಿ ಮೈಸೂರಿನಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಕೊಲೆ ಪ್ರಕರಣ ಅಂತ ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರೋದು. ಮೈಸೂರಿನಲ್ಲಿ ನಟ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಿರುವಂತ ಬಹಳ ಮೇಜರ್ ಆದಂತ ವಿಚಾರ ಈಗ ಹೊರಬರ್ತಾ ಇರೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ. ಮೈಸೂರಿನಲ್ಲಿ ದರ್ಶನ್ ಅವ್ರನ್ನ ಬಂಧಿಸಲಾಗಿದೆ ಅನ್ನೋ ಅಪ್ಡೇಟ್. ಸ್ಯಾಂಡಲ್ವುಡ್ ನಟ ದರ್ಶನ್ ಅವ್ರನ್ನ ಈಗ ಮತ್ತೊಂದು ವಿವಾದ ಹುಡ್ಕೊಂಡು ಬರ್ತಾ ಇರೋದು. ಅದರಲ್ಲಿ ಈ ಬಾರಿ ಬಹಳ ಮೇಜರ್ ಆದಂತಹ ಒಂದು ವಿಚಾರ ಅಂತಂದ್ರೆ ಅದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರೋದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ವಿಚಾರ ಈಗ ಗೊತ್ತಾಗ್ತಿರೋದು. ಪ್ರಾಥಮಿಕವಾಗಿ ಇದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಈಗ ಲಭ್ಯವಾಗ್ತಿರುವಂತಹ ಅಪ್ಡೇಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕೇಸ್ನ ಆರೋಪಿ ನಟ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಮೈಸೂರಿನಲ್ಲಿ. ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವ್ರನ್ನ ಬಂಧಿಸಲಾಗಿದೆ. ಈ ಕ್ಷಣಕ್ಕೆ ಲಭ್ಯವಾಗ್ತಿರುವಂತಹ ಅತಿ ದೊಡ್ಡ ಸುದ್ದಿ, ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧಿಸಲಾಗಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಮೈಸೂರಿನಲ್ಲಿ ಈಗ ದರ್ಶನ್ ಅವ್ರನ್ನ ಬಂಧಿಸಲಾಗಿದೆ ಅಂತ. ಸ್ಯಾಂಡಲ್ವುಡ್ನ ನಟ ದರ್ಶನ್ ಈಗ ಅರೆಸ್ಟ್ ಆಗಿದ್ದಾರೆ ಮೈಸೂರಿನಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ ಅನ್ನ ನಿಮ್ಗೆ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀವಿ. ಯಾರ ಕೊಲೆ, ಯಾರು ರೇಣುಕಾಸ್ವಾಮಿ, ಏನು ಅನ್ನೋದ್ರ ಬಗ್ಗೆ ಕೂಡ. ಸೊ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವ್ರನ್ನ ಸದ್ಯಕ್ಕೆ ಬಂಧಿಸಲಾಗಿದೆ ಅನ್ನೋದು ಈ ಕ್ಷಣಕ್ಕೆ ಲಭ್ಯವಾಗ್ತಿರುವಂತಹ ಬಹಳ ಮೇಜರ್ ಆದಂತಹ ಸಂಗತಿ ಇದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡ್ತಾ ಇರೋದು ನಿಜಕ್ಕೂ ಸ್ಯಾಂಡಲ್ವುಡ್ನ ಬಹಳ ಶಾಕಿಂಗ್ ನ್ಯೂಸ್ ಇದು ಸದ್ಯಕ್ಕೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವಂತಹ ಕಾರಣ ಏನು ಅಂತ ನೋಡೋದಾದ್ರೆ ಕೊಲೆ ಪ್ರಕರಣದಲ್ಲಿ ಈಗ ಬಂಧಿಸಲಾಗಿದೆ. ಈ ಬಗ್ಗೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಕಿರಣ್, ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಯಾಕೆ, ಏನ್ ಅಪ್ಡೇಟ್ ಇದೆ ಈ ಕ್ಷಣಕ್ಕೆ? ಅವಿನಾಶ್, ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಈಗ ಕರ್ಕೊ ಬರ್ತಾ ಇದ್ದಾರೆ. ಮುಖ್ಯವಾಗಿ ಈತ 9ನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಬಾಡಿ ಸಿಗುತ್ತೆ. ಅದು ಬಾಡಿ ಯಾರ್ದು ಅಂತ ಐಡೆಂಟಿಫೈ ಅಲ್ಲ. ನಂತರ ಅಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಬಾಡಿನ ಐಡೆಂಟಿಫೈ ಮಾಡಿದಾಗ ಅದು ರೇಣುಕಾಸ್ವಾಮಿ ಅಂತ ಗೊತ್ತಾಗುತ್ತೆ. ತಕ್ಷಣ ಆತ ಕೊಲೆ ಆಗಿರೋರು ಯಾರು ಅಂತ ಹುಡುಕಾಟ ಮಾಡಕ್ಕೆ ಶುರು ಮಾಡಿದಾಗ ನಿನ್ನೆ ಅಷ್ಟೇ ಒಂದು 3 ಜನ ಬಂದು ಪೊಲೀಸ್ ಠಾಣೆ ಸರೆಂಡರ್ ಆಗ್ತಾರೆ. ನಾವೇ ಅದು ಫೈನಾನ್ಷಿಯಲ್ ಮ್ಯಾಟರ್ ಇತ್ತು, ನಾವೇ ಕೊಲೆ ಮಾಡಿತ್ತು ಅಂತ ಒಂದು 3 ಜನ ಬಂದು ಸರೆಂಡರ್ ಆಗಿದ್ದಾರೆ. ಅಲ್ಲಿದ್ದಂತ ಪೊಲೀಸ್ ತನಿಖಾಧಿಕಾರಿಗಳಿಗೆ ಮತ್ತೆ ಡಿಸಿಪಿ ಗಿರೀಶ್ ಅವ್ರಿಗೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಡೌಟ್ ಬರುತ್ತೆ. ಇಲ್ಲ, ಇದು ಯಾವ ಮ್ಯಾಟರ್ಗೆ ಕೊಲೆ ಮಾಡಿದ್ದಾರೆ, ಎಲ್ಲಿ ಕೊಲೆ ಮಾಡಿದ್ದಾರೆ, ಏನು ಅನ್ನೋದನ್ನೆಲ್ಲವೂ ಕೂಡ ಅವರ ತನಿಖೆ ಕಂಪ್ಲೀಟ್ ಆಗಿ ತನಿಖೆ ಮಾಡಿದಾಗ ಅಂತಿಮವಾಗಿ ಅವರು RR ನಗರದಲ್ಲಿ ಒಂದು ಶೆಡ್ ಅಲ್ಲಿ ಮರ್ಡರ್ ಮಾಡಿರ್ತಾರೆ. ಮತ್ತೆ ಮರ್ಡರ್ ಮಾಡಿ ತಗೊಬಂದು
ಇಲ್ಲಿ ಬಿಸಾಕಿರ್ತಾರೆ. ಆದ್ರೆ ಈ ಒಂದು ಸೂಚನೆ ಏನಕ್ಕೆ ಮರ್ಡರ್ ಮಾಡಿದ್ರು ಏನಕ್ಕೆ ಅಂತ ಎಲ್ಲವೂ ಕೂಡ ಕೂಲಂಕುಷವಾಗಿದ್ದಾನೆ. ನೈಟ್ ಎಲ್ಲ ತನಿಖೆ ಮಾಡಿದಾಗ ಗೊತ್ತಾಗಿತ್ತು ಚಿತ್ರನಟ ಏನು ದರ್ಶನ್ ಅವರ ಡೈರೆಕ್ಷನ್ ಅಲ್ಲಿ ಅವರ ಸೂಚನೆ ಮೇರೆಗೆ ಈ ಒಂದು ಆತನನ್ನ ಸ್ವಾಮಿನನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅನ್ನೋದು ಕೊನೆಗೆ ಅಂತಿಮವಾಗಿ ಗೊತ್ತಾಯ್ತು. ಏನು ಅಂತಂದ್ರೆ ಈ ದರ್ಶನನ ಏನು ಗೆಳತಿ ಅಂತ ಹೇಳ್ತಾರೆ ಪವಿತ್ರ ಗೌಡ, ಅವ್ರಿಗೆ ಈತ ಕೆಟ್ಟದಾಗಿ ಯಾವ್ದೋ ಮೆಸೇಜ್ ಹಾಕಿದ ನಂತರ ಆತನನ್ನ ಕರೆಸಿ ಆ ಒಂದು ಶೆಡ್ ಅಲ್ಲಿ ದರ್ಶನ ಕೂಡ ಇದ್ದಾರೆ, ನಂತರ ಪವಿತ್ರ ಗೌಡನು ಕೂಡ ಅಲ್ಲೇ ಆ ಒಂದು ಸ್ಪಾಟ್ ಅಲ್ಲಿ ಇದ್ದಾರೆ. ಆತನಿಗೆ ಏನ್ ರೇಣುಕಾ ಸ್ವಾಮಿಗೆ ಸಿಕ್ಕಾಬಟ್ಟೆ ಹೊಡಿತಾರೆ, ಅವನಿಗೆ ಹೊಡೆದು ಆತ ಅಲ್ಲಿ ಮಾರಣಕ್ಕೆ ಹಲ್ಲೆ ಮಾಡ್ತಾನೆ. ಆತ ಆಮೇಲೆ ಅಂತಿಮವಾಗಿ ಆತ ಅಲ್ಲೇ ಸತ್ತೋಗ್ತಾನೆ. ನಂತರ ಬಾಡಿನ ತಗೊಬಂದು ಇಲ್ಲಿ ಕಾಮಾಕ್ಷಿ ಪಾಳ್ಯದ ಏನು ಒಂದು ಡ್ರೈನೇಜ್ ಏನಿದೆ ಆ ಒಂದು ಡ್ರೈನೇಜ್ ಸಮೀಪ ಅಲ್ಲಿ ಒಂದು ಬಾಡಿಯನ್ನ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಈಗ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅಂತಿಮವಾಗಿ ಇದರಲ್ಲಿ ನಟನ ನೇರ ಒಂದು ಕೈವಾಡ ಇರೋದು ಕಾರಣ ಕಂಡು ಬಂದಿದೆ. ಆತನ ಸೂಚನೆ ಮೇರೆಗೆ ಈ ಒಂದು ಮರ್ಡರ್ ಆಗಿದೆ ಅಂತ ಈಗ ಸದ್ಯಕ್ಕೆ ತಿಳಿದು ಬಂದಿದೆ. ಇಮಿಡಿಯೇಟ್ ಆಗಿ ಆತ ರಾತ್ರಿ ಪೊಲೀಸರೆಲ್ಲ ಸಂಬಂಧಪಟ್ಟಂತ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಅಂದ್ರೆ ಆಯುಕ್ತರದ್ದು ಗಮನಕ್ಕೆ ತಂದು ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಒಂದು ತಯಾರಿ ಮಾಡ್ಕೊಂಡು ನಿನ್ನೆ ನೈಟೇ ಆತನ ಮೈಸೂರಲ್ಲಿ ಫಾರ್ಮ್ ಹೌಸ್ಗೆ ಅಲ್ಲಿ ಹೋಗಿ ಆತ ನಟನನ್ನ ಅಲ್ಲಿಂದ ವಶಕ್ಕೆ ತಗೊಂಡು ಆತನನ್ನ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅವಿನಾಶ್, ಕಿರಣ್, ಈಗ ಈ ರೇಣುಕಾ ಸ್ವಾಮಿ ಅನ್ನುವಂತ ಯಾವಾಗ ಮೆಸೇಜ್ ಮಾಡಿರುವಂತದ್ದು ಅಂದ್ರೆ ಈ ಹಿಂದೆ ಎಷ್ಟು ಟೈಮಿಂದ ಈ ತರ ಆಗಿದೆ? ಈ ಕೊಲೆ ಆಗಿರುವಂತ ವ್ಯಕ್ತಿ ಕೂಡ ಚಿತ್ರದುರ್ಗದವರು ಅಂತೂ ಕೂಡ ಗೊತ್ತಾಗ್ತಾ ಇದೆ. ಈಗ ಆತನ ಹಿನ್ನೆಲೆ ಏನಾದ್ರೂ ಗೊತ್ತಾಗಿದೆಯಾ? ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅವನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಷ್ಟು ಕಾಮೆಂಟ್ಸ್ ಅನ್ನ ಮಾಡಿದ್ದ, ಕೆಲವೊಂದು ಪೋಸ್ಟಿಂಗ್ ಕೆಟ್ಟ ಕಾಮೆಂಟ್ ಮಾಡಿದ್ದ ಅನ್ನೋದು ಈಗ ಸಂಬಂಧಪಟ್ಟಂಗೆ ತಿಳಿದಿದೆ. ಆತನನ್ನ ಕರ್ಸ್ಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನೋದಿದೆ. ಆತ ಇಲ್ಲೇ ಬೆಂಗಳೂರಲ್ಲಿ ಇದ್ದಾನೋ ಅಥವಾ ಚಿತ್ರದುರ್ಗದಲ್ಲಿ ಆ ಕಡೆ ಆ ಮೂಲದವನು ಅನ್ನೋದ್ರ ಬಗ್ಗೆ, ಯಾಕೆಂದ್ರೆ ಈಗಷ್ಟೇ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಂಪ್ಲೀಟ್ ಆಗಿ ಹಿನ್ನೆಲೆ ಏನು ಕೊಲೆಗೆ ಹಿನ್ನೆಲೆ ಏನು ಏನಕ್ಕೆ ಸಂಬಂಧಪಟ್ಟಂತೆ, ಯಾಕೆಂತಂದ್ರೆ ಕಾಮೆಂಟ್ ಮಾಡಿದ್ದ ಕೆಟ್ಟದಾಗಿ ಅನ್ನೋ ಒಂದು ದೃಷ್ಟಿಯಿಂದ ಈಗ ಸದ್ಯಕ್ಕೆ ಇನ್ನೂ ಏನಿದೆ ಅದ್ರ ಹಿಂದೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡುವಾಗ ಸದ್ಯಕ್ಕೆ ಈಗ ದರ್ಶನನ್ನ ಕರ್ಕೊಂಡು ಈಗ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಈಗ ಸಂಬಂಧಪಟ್ಟಂತೆ ಆತನನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಅಲ್ಲೇ ಕೇಸ್ ಆಗಿರೋದು ಅಲ್ಲಿ ಕರ್ಕೊಂಡ್ ಬರ್ತಾರೋ ಅಥವಾ ಸಂಬಂಧಪಟ್ಟ ಬೇರೆ ಎಲ್ಲ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೋ ಅನ್ನೋದನ್ನ ಕೂಡ ನೋಡ್ಬೇಕಾಗಿದೆ ಅವಿನಾಶ್. ಆಮೇಲೆ ಜೊತೆಗೆ ಆತ ಸತ್ತಂತ ವ್ಯಕ್ತಿ ಅದಕ್ಕೆ ಯಾರು ಆತನ ಹಿನ್ನೆಲೆ ಈಗ ಸದ್ಯಕ್ಕೆ ಆತನಿದೆ, ಆತ ಏನ್ ಮಾಡ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅವಿನಾಶ್, ಕಿರಣ್, ನಿಜಕ್ಕೂ ವಿಪರ್ಯಾಸ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕಾಂಟ್ರವರ್ಸಿಗಳಿಗೆ ದರ್ಶನ್ ಅವರು ತುತ್ತಾದಂತವ್ರು ಹೌದು. ಹಿಂದೆ ಯಾರಿಗೋ ವೇಟ್ರಿಗೆ ಹೊಡೆದಂತಹ ಸಂದರ್ಭ ಇರ್ಬೋದು, ಆ ಒಂದು ಆರೋಪ ಇರ್ಬೋದು. ಸೊ ಅದಾದ್ಮೇಲೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಅವರು ಕಾಂಟ್ರವರ್ಸಿಗೆ ಸಿಲುಕಿದ್ದಾರೆ. ಬಟ್ ಇದು ನಿಜಕ್ಕೂ ಬಹಳ ಮೇಜರ್ ಆದಂತ ಒಂದು ಕಾಂಟ್ರವರ್ಸಿ, ಇದು ಬಹಳ ಶಾಕಿಂಗ್ ಅನ್ನೋ ರೀತಿ ಆಗಿದೆ ಅಂತ. ಖಂಡಿತ ಅವಿನಾಶ್, ಯಾವಾಗ ದರ್ಶನ್ ಅಂತಂದ್ರೆ ದರ್ಶನ್ ಮತ್ತೆ ಕಾಂಟ್ರವರ್ಸಿ ಎರಡೂ ಕೂಡ ಪ್ಯಾನಲ್ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕಾಂಟ್ರವರ್ಸಿ ಅವ್ರ ಮೇಲೆ ಇರುತ್ತೆ. ಅವರ ಪತ್ನಿ ವಿಚಾರಕ್ಕಿರ್ಬೋದು, ಅವ್ರಿಗೆ ಹಲ್ಲೆ ಮಾಡೋದಿರ್ಬೋದು, ಈ ತರ ನಾವು ಸಾಕಷ್ಟು ಕಳೆದ ಒಂದು 10-15 ವರ್ಷದಿಂದ ಸಾಕಷ್ಟು ಪದೇ ಅವರ ಹೆಸರುಗಳು ಈ ಒಂದು ವಿಚಾರಗಳಲ್ಲಿ ಕಾಂಟ್ರವರ್ಸಿಯಲ್ಲಿ ಬರ್ತಾನೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮೀಡಿಯಾದವರು ಕೂಡ ಅವ್ರನ್ನ ಬ್ಯಾನ್ ಮಾಡಿದ್ರು, ಆತನ ಒಂದು ವಿಚಾರಗಳನ್ನ ಪ್ರಸಾರ ಮಾಡಿದ್ರು. ಆದ್ರೆ ಅಂತಿಮವಾಗಿ ಇದೀಗ ಅವರ ಒಂದು ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಆಗ್ತಾ ಇದ್ದು ಬೇರೆ ತರದ್ದು ಅದ ಫ್ಯಾಮಿಲಿ ಮ್ಯಾಟರ್ ಇರ್ಬೋದು, ಬೇರೆ ಬೇರೆ ಆಗ್ತದೆ. ಅದೇ ಇದೀಗ ನೇರವಾಗಿ ಮರ್ಡರ್ ಕೇಸ್ ಆಗಿರೋದ್ರಿಂದ ಬಹುಶಃ ಬಹಳ ಸೀರಿಯಸ್ ಆಗಿರುವಂತದ್ದು ಇಡೀ ಸ್ಯಾಂಡ್ಲೋಡೆ ಬೆಚ್ಚ ಬಿದ್ದಿದೆ ಈ ಒಂದು ವಿಚಾರವನ್ನ ತಿಳಿದು. ಯಾಕೆಂತಂದ್ರೆ ಈಗಿರುವಂತ ಚಾಲೆಂಜ್ ಸ್ಟಾರ್ ಒಂದು ಏನು ಆತನ ಸಂಬಂಧಪಟ್ಟಂತೆ ಬಹಳಷ್ಟು ಡಿಮ್ಯಾಂಡ್ ಇರುವಂತಹ ಒಂದು ನಟ ಇದೆ. ಈ ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣ ಆತನ ಮೈ ಮೇಲೆ ಬಂದಿರುವಂತದ್ದು ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಆತನ ಏನು ಸತ್ತ ಇವಾಗ ಇರುವಂತ ಮಾಹಿತಿ ಪ್ರಕಾರ 9ನೇ ತಾರೀಕು 8ನೇ ತಾರೀಕು ನೈಟ್ ಆಗಿರುವಂತದ್ದು ಇದೆ. 9ನೇ ತಾರೀಕು ಬಾಡಿ ಇಲ್ಲಿ ಒಂದು ಮೋರೆಯಲ್ಲಿ ಸಿಕ್ಕಿರುವಂತದ್ದು. ಹಾಗಾಗಿ ಇದೇ ಒಂದು ಕಾರಣಕ್ಕೋಸ್ಕರ ಕಾಮೆಂಟ್ ಮಾಡಿದ್ರೆ ಅಥವಾ ಬೇರೆ ಇನ್ನೇನು ವಿಚಾರ ಇದಾವೋ ಅನ್ನೋದು ಕೂಡ ಒಂದ್ ಕಡೆ ತನಿಖೆ ಆಗ್ತಾ ಇದೆ. ಒಟ್ಟಾರೆ ಈ ಒಂದು ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ಒಂದು ಕೂಲಂಕುಷ ಎಲ್ಲವೂ ಕೂಡ ಚರ್ಚೆ ಮಾಡಿ ಕಂಪ್ಲೀಟ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆತನ ಪಾತ್ರ ಇರೋದು, ಜೊತೆಗೆ ಆತನ ಮುಂದೆನೆ ಈ ಒಂದು ಆತನಿಗೆ ಹೊಡೆದಿರುವಂತದ್ದು ಒಂದು ಶೆಡ್ ಅಲ್ಲಿ ಆರಾನಗರ್ ಒಂದು ಶೆಡ್ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ಆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳದಲ್ಲೂ ಕೂಡ ಪವಿತ್ರ ಗೌಡನ್ ಕೂಡ ಇದ್ರು, ಆಕೆನೂ ಕೂಡ ಕರೆಸಿ ಇವನೇ ಅಲ್ವಾ ಕಾಮೆಂಟ್ ಮಾಡಿದ್ದು ಅಂತ ಹೇಳಿ ಒಂದು 3-4 ಜನ ಆತನ ಮೇಲೆ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತೆ ನಂತರ ಆತ ಅಲ್ಲೇ ಒಂದು ಬಹುಶಃ ಸತ್ತೋಗಿದ್ದಾನ ಅಥವಾ ಸಂಬಂಧಪಟ್ಟಂತೆ ನಂತರ ಸತ್ತೋಗಿದ್ದಾನೆ. ಇಮಿಡಿಯೇಟ್ ಆಗಿ ಆತನ ಏನು ಒಂದು ಕೊಲೆ ಆಗುತ್ತೆ, ಯಾಕೆಂತಂದ್ರೆ ಈಗ ಹೊಡೆಯೋದ್ರಿಂದ ಕೊಲೆ ಆಗಿರೋದ್ರಿಂದ ಬಾಡಿ ತಗೊಬಂದು ಇಲ್ಲಿ ಒಂದು ಮೋರಿಗೆ ಬಿಸಾಕ್ ಹೋಗಿದ್ದಾರೆ. ಪೊಲೀಸರಿಗೆ ಈ ಒಂದು ಅನ್ನೋನ್ ಬಾಡಿ ಅಂತ ಫಸ್ಟ್ ಸಿಕ್ಕಿದೆ. ನಂತರ ಅದನ್ನ ಕಂಪ್ಲೀಟ್ ಆಗಿ ಎಲ್ಲ ವೆರಿಫೈ ಮಾಡಿದಾಗ
ನಂತರ ಇದು ಆತನ ಯಾರು ಏನು ಅನ್ನೋದ್ರ ಬಗ್ಗೆ ಎಲ್ಲ ಕೂಲಂಕುಷಾಗಿ ಆತನ ಬಾಡಿಯಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಎಲ್ಲವೂ ಕೂಡ ತಿಳಿದು ಕೊನೆಗೆ ಈ ತರ ಅವನ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಂತರ ಇದು ಕೊಲೆ ಅಂತ ಹೇಳಿದೆ, ಯಾಕೆಂದ್ರೆ ಮೊದಲು ಸೂಸೈಡ್ ಅನ್ಕೊಂಡ್ರೆ ನಂತರ ಇದು ಕೊಲೆ ಅಂತ ಗೊತ್ತಾಗಿದೆ. ನಂತರ ಕೊಲೆ ಅಂತ ಗೊತ್ತಾದ ತಕ್ಷಣ ಕೊಲೆ ಕೇಸನ್ನಾಗಿ ಅವರು ಮಾಡ್ಕೊಂಡ ತಕ್ಷಣ 3 ಜನ ಬಂದು ಸರೆಂಡರ್ ಆಗ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂತ ಏಕೆ ಬಂದು ಗಿರಿನಗರದ ಮೂಲದ ಹುಡುಗರು ಅಂತ ಗೊತ್ತಾಗ್ತಾ ಇದೆ. ಗಿರಿನಗರದಿಂದ ಬಂದಂತ ಒಂದು 3 ಜನ ಹುಡುಗರು ಬಂದು ತಾವೇ ಇದನ್ನ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಆ ಕೇಸನ್ನ ಅಲ್ಲೇ ಮುಗ್ಸಕ್ಕೆ ಅಂತ ಹೊರಟಿದ್ರು. ಆಕ್ಚುಲಿ ಸರೆಂಡರ್ ಆದ ತಕ್ಷಣ ಕೊಲೆ ನಾವೇ ಮಾಡಿದ್ದೆ, ಅದು ಫೈನಾನ್ಷಿಯಲ್ ಮ್ಯಾಟರ್ ಅಂತ. ಆದ್ರೆ ಪೊಲೀಸರು ಅವರ ಒಂದು ಕತೆ ಕೇಳೋಕೆ ರೆಡಿ ಇರ್ಲಿಲ್ಲ. ಯಾಕೆಂತಂದ್ರೆ ಅವ್ರಲ್ಲಿ ಹೇಳ್ತಾ ಇದ್ದು ಅಲ್ಲಿ ಆಗಿರುವಂತದ್ದು ಪದೇ ಆಮೇಲೆ ಸಿಕ್ಕಂತ ಸಾಕ್ಷಿಗಳು ಸಾಕಷ್ಟು ಒಂದು ವಿಚಾರಗಳು ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದ್ದು ಆಮೇಲೆ ಎಲ್ಲೋ ಒಂದ್ ಕಡೆ ಅನುಮಾನ ಜಾಸ್ತಿ ಆದಾಗ ಅಲ್ಲಿದ್ದಂತ ಅಧಿಕಾರಿಗಳು ಕಿರಣ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ.